19th May 2009 ಮಹಾರಾಷ್ಟ್ರದ ನಾಗ್ಪುರದಲ್ಲಿನ ವಿಮಲಾ ಥಾಕ್ರೆ ತನ್ನ 7 ವರ್ಷದ ಮಗಳಾದಂಥ ಯೋಗಿತಾ ಥಾಕ್ರೆ ಅವಳನ್ನು ಸ್ಕೂಲ್ಗೆ ಬಿಟ್ಟು ತಾನು ಕೆಲಸ ಮಾಡ್ತಿದ್ದಂಥ ಈಗಿನ ಕೇಂದ್ರ ರಸ್ತೆ ಸಾರಿಗೆ ಹಾಗೂ ಹೆದ್ದಾರಿ ಸಚಿವರಾದಂಥ ಭಾರತೀಯ ಜನತಾ ಪಕ್ಷದ ಪ್ರಮುಖ ನಾಯಕರಾದ ನಿತಿನ್ ಗಡ್ಕರಿ ಅವರ ಮನೆಗೆ ಹೋಗ್ತಾಳೆ. ಆ ಮಗು ಮಧ್ಯಾಹ್ನ ನಂತರ ತನ್ನ ಸ್ಕೂಲ್ ಮುಗಿಸಿ ತನ್ನ ಅಮ್ಮ ಕೆಲಸ ಮಾಡ್ತಿದ್ದಂಥ ಈ ಗಡ್ಕರಿ ಅವ್ರ ಮನೆಗೆ ಬರ್ತಾಳೆ. ಊಟ ಎಲ್ಲ ಮುಗಿಸಿ ಆಡ್ಲಿಕ್ಕೆ ಹೋದಂತ ಈ ಮಗು ಸಂಜೆ 5:30 ಅದು ಸಹ ತನ್ನ ತಾಯಿ ಬಳಿ ಬಂದಿರುವುದಿಲ್ಲ. ಈಗ ಮಗುವನ್ನು ಎಲ್ಲ ಕಡೆ ಹುಡುಕಿದ್ರು ಸಿಗುವುದಿಲ್ಲ. ಆದ್ರೆ ಒಂದ್ 4-5 ಜನ ಒಂದು ಕಾರಿನ ಸುತ್ತ ನಿಂತ್ಕೊಂಡು ಆ ತಾಯಿನ ಕರೆದು ಹೇಳ್ತಾರೆ, ನಿಮ್ ಮಗಳು ಕಾರಿನಲ್ಲಿ ಮಲಗಿದಾಳೆ ಅಂತ. ಯಾವತ್ತೂ ಕಾರಿನ ಹತ್ರ ಸಹ ಹೋಗದಂತ ಮಗು ಕಾರಿನೊಳಗಿದ್ದಾಳೆ ಅಂತ ಭಯ ಪಡ್ತಾ ಕಾರಿನ ಹತ್ರ ಹೋಗಿ ನೋಡ್ತಾಳೆ. ಕಾರಿನ ಹಿಂದಿನ ಸೀಟಿನಲ್ಲಿ ಅರ್ಧಂಬರ್ಧ ಒದ್ದೆಯಾಗಿ ಸಣ್ಣ ಪುಟ್ಟ ಗಾಯಗಳಾಗಿ ರಕ್ತ ಸೋರುತ್ತಾ ತೆರೆದ ಕಣ್ಣು ತೆರೆದಂತೆ ಮಲಗಿರ್ತಾಳೆ. ಕಾರಿನ ಡೋರ್ ತೆಗೆದು ಮಗುವನ್ನು ಮುಟ್ಟಿ ನೋಡಿದ್ರೆ ಮೈಯೆಲ್ಲ ತಂಪೇರಿತು, ಎದೆ ಬಡಿತ ನಿಂತೆ ಹೋಗಿತ್ತು. ಆ ಮಗು ತನ್ನ ಉಸಿರನ್ನ ಚೆಲ್ಲಿ ಆಗಿತ್ತು. ಹಾಗಿದ್ರೆ ಸೀದಾ ಸಾದವಾಗಿ ಆಡ್ಕೊಂಡಿದ್ದಂತ ಆ ಮಗುವಿಗೆ ನಿಜವಾಗ್ಲೂ ಏನಾಗಿತ್ತು? ಯೋಗಿತಾ ಥಾಕ್ರೆ ಈಕೆಗೆ ಬರೀ 7 ವರ್ಷ. 3ನೇ ಕ್ಲಾಸ್ನಲ್ಲಿ ಒಂದು ಗೌರ್ಮೆಂಟ್ ಸ್ಕೂಲ್ನಲ್ಲಿ ಓದ್ತಾ ಇರ್ತಾಳೆ. ಇವಳ ತಂದೆ ಅಶೋಕ್ ಥಾಕ್ರೆ ಹಾಗೂ ತಾಯಿ ವಿಮಲಾ ಥಾಕ್ರೆ. ತಂದೆ ಒಬ್ಬ ಕೂಲಿ ಕೆಲಸಗಾರ ಹಾಗೂ ಈ ತಾಯಿಗೆ ಕಿರಣ ಹಾಗೂ ನಿಶಾ ಸೇರಿದಂತೆ ಒಟ್ಟು 3 ಜನ ಹೆಣ್ಮಕ್ಳು ಇರ್ತಾರೆ. ಈ ವಿಮಲಾ ಥಾಕ್ರೆ ನಾಗ್ಪುರದಲ್ಲಿನ ಭಕ್ತಿ ಎನ್ನುವಂತ ನಿತಿನ್ ಗಡ್ಕರಿ ಅವರ ರೆಸಿಡೆನ್ಸಿಗೆ ಮನೆ ಕೆಲಸದವಳಾಗಿ ಹೋಗ್ತಾ ಇರ್ತಾಳೆ. 2009 ಮೇ 19ರಂದು ಮಧ್ಯಾಹ್ನ ಸ್ಕೂಲ್ ಮುಗಿಸಿ ಬಂದಂತ ಯೋಗಿತಾ ತನ್ನ ಅಮ್ಮನ ಜೊತೆ ಊಟ ಎಲ್ಲ ಮುಗಿಸಿ ಸುಮಾರು 3:30 ಸುಮಾರಿಗೆ ಆಟ ಆಡ್ತೇನೆ ಅಂತ ಆ ರೆಸಿಡೆನ್ಸಿಯ ಕಾಂಪೌಂಡ್ ಒಳಗಡೆ ಆಟ ಆಡ್ಲಿಕ್ಕೆ ಹೋಗ್ತಾಳೆ. ಇದ್ರ ಮಧ್ಯೆ ಹೊರಗಡೆ ಬಂದಾಗ ತನ್ನ ಮಗಳು ಸೆಕ್ಯೂರಿಟಿ ಗಾರ್ಡ್ ನ ಆಫೀಸ್ ಒಳಗಡೆ ಇರುವುದನ್ನು ನೋಡಿ ಆ ಸೆಕ್ಯೂರಿಟಿ ಗಾರ್ಡ್ ಹತ್ರ ನನ್ನ ಮಗಳು ಜೋಪಾನ ಅಂತ ಹೇಳಿ ಹೋಗಿರ್ತಾಳೆ. ಆ ಟೈಮ್ ನಲ್ಲಿ ಅಲ್ಲಿ ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಕಾರ್ ಡ್ರೈವರ್ ಆದಂತ ಮನೋಹರ್ ಪಾನ್ಸೆ ಹಾಗೂ ಅಸಿಸ್ಟೆಂಟ್ ಸುಧೀರ್ ಡಿಯಲ್ಗಾಂಕರ್ ಮತ್ತೆ ನಿತಿನ್ ಗಡ್ಕರಿ ಅವರ ಮಗನಾದಂತ ನಿಖಿಲ್ ಗಡ್ಕರಿ ಆ ಮನೆಯಲ್ಲಿರ್ತಾರೆ. ಆದ್ರೆ ಅವತ್ತು ನಿತಿನ್ ಗಡ್ಕರಿ ಅವರು ಮನೆಯಲ್ಲಿ ಇರ್ಲಿಲ್ಲ. ಹೀಗೆ ಆ ತಾಯಿ ಕೆಲಸ ಮಾಡೋದ್ರಲ್ಲೇ ಬ್ಯುಸಿ ಆಗ್ಬಿಡ್ತಾರೆ. ಸಂಜೆ 5:30 ಆದ್ರೂ ಮಗಳು ವಾಪಸ್ ಬಂದಿಲ್ಲ. ಬಟ್ ಒಂದ್ ನಂಬಿಕೆ, ಹೆಂಗೂ ಇವ್ರ ಹತ್ರ ನೋಡ್ಕೊಳ್ಲಿಕ್ಕೆ ಹೇಳಿದ್ನಲ್ಲ, ನೋಡ್ಕೊಳ್ತಾ ಇರ್ತಾರೆ ಅಂತ. ಬಟ್ ಸಂಜೆ 6 ಗಂಟೆ ಆಗ್ತಾ ಬಂತು, ಮಗಳು ಬಂದಿಲ್ಲ ಅಂತ ಮಗಳನ್ನ ಕರೆಯುತ್ತಾ ಹುಡುಕ್ತಾ ಹೋಗ್ತಾಳೆ. ಹೋಗಿ ಸೆಕ್ಯೂರಿಟಿ ಹತ್ರ ಕೇಳಿದಾಗ ಇಲ್ಲೇ ಎಲ್ಲೋ ಇದ್ಲಲ್ಲ, ಬನ್ನಿ ಹುಡ್ಕೋಣ ಅಂತ ಹೋಗ್ತಾರೆ. ಆ ತಾಯಿ ಮನೆ ಆಚೆ ಈಚೆ ಎಲ್ಲ ಹುಡುಕಿ ಬಂದ್ಮೇಲೆ ಕಾಂಪೌಂಡ್ ಒಳಗಡೆ ನಿಲ್ಲಿಸಿದ ಕಾರಿನ ಬಳಿ ಈ ಮನೆಯಲ್ಲಿದ್ದವರು ಸುತ್ತಮುತ್ತ ನಿಂತ್ಕೊಂಡಿರ್ತಾರೆ. ಗೇಟ್ ನಿಂದ ಒಳಗಡೆ ಬಂದು ಸೆಕ್ಯೂರಿಟಿ ಹತ್ರ ಮಗಳು ಸಿಕ್ಕಿದ್ಲಾ ಅಂತ ಕೇಳಿದಾಗ ಆ ಸೆಕ್ಯೂರಿಟಿ ನಿಮ್ ಮಗಳು ಕಾರಿನಲ್ಲಿ ಮಲಗಿದಾಳೆ ಅಂತ ಹೇಳ್ತಾನೆ. ಯಾವತ್ತು ಕಾರ್ನ ಉತ್ತರನೇ ಹೋಗದಂತ ಆ ಮಗು ಕಾರಿನ ಒಳಗಡೆ ಹೆಂಗ್ ಹೋಯ್ತು ಅಂತ ಕೇಳ್ತಾ ಕಾರ್ ಬಳಿ ಬಂದು ನೋಡಿದ್ರೆ ಆ ತಾಯಿಗೆ ದಿಕ್ಕೆ ತೋಯ್ದಂತಾಗಿತ್ತು. ಆ ಮಗುವಿನ ಸ್ಥಿತಿ ನೋಡಿ ಅವಳ ಪ್ರಜ್ಞೆ ಇಲ್ದಂತಾಗಿತ್ತು. ತಕ್ಷಣ ಮಗುವನ್ನು ಮುಟ್ಟಿ ನೋಡಿದ್ರೆ ಅಷ್ಟರಲ್ಲಿ ಅವಳ ಪ್ರಾಣ ಪಕ್ಷಿನೇ ಹೊರಟೋಗಿತ್ತು. ಅಲ್ಲಿದ್ದಂತ ಪಾಪಿಗಳು ಆ ತಾಯಿಗೆ ಏನೋ ಸ್ವಲ್ಪ ಸಮಾಧಾನ ಮಾಡುವುದನ್ನು ಬಿಟ್ಟು ತಕ್ಷಣ ಮಗುವನ್ನು ಇಲ್ಲಿಂದ ತೆಗೆದುಕೊಂಡು ಹೊರಡು ಅಂತ ಹೇಳಿ ಆಟೋನ ಸಹ ಮನೆ ಹತ್ರ ಬರ್ಲಿಕ್ಕೆ ಹೇಳಿ ಆಗಿತ್ತು. ಇಲ್ಲ, ನಿನ್ ಮಗಳು ಅವಳಾಗಿನೇ ಕಾರ್ ಒಳಗಡೆ ಹೋಗಿ ಉಸಿರು ಕಟ್ಟಿ ಸತ್ತೋಗಿದ್ದಾಳೆ, ಮತ್ತೆ ಈ ವಿಷಯನ ಪಬ್ಲಿಕ್ ಮಾಡೋದು ಬೇಡ ಅಂತ ಹೇಳಿ ಅವಳನ್ನ ಅಲ್ಲಿಂದ ಕಳುಹಿಸಿ ಕೊಡ್ಲಿಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಆದ್ರೆ ಈ ತಾಯಿಗೆ ಬಲವಾಗಿ ಅನಿಸ್ತಾ ಇರ್ತದೆ, ನನ್ ಮಗಳು ಅವಳೇ ಆ ಕಾರ್ ಡೋರ್ನ ಲಾಕ್ ಮಾಡ್ಕೊಂಡು ಉಸಿರುಗಟ್ಟಿ ಸತ್ತಿಲ್ಲ. ಅವಳ ಮೈ ಒದ್ದೆ ಆಗಿತ್ತು, ರಕ್ತ ಸಿಕ್ತವಾಗಿತ್ತು. ಆ ತೆರೆದುಕೊಂಡಿದ್ದಂತ ಆ ಕಣ್ಣುಗಳು ಏನೋ ಕೆಟ್ಟದನ್ನ ನೋಡಿದಾವೆ, ಯಾರೋ ಬೇರೆ ರೀತಿನೇ ಯೂಸ್ ಮಾಡ್ಕೊಳ್ಳಿಕ್ ಟ್ರೈ ಮಾಡಿದ್ದಾರೆ ಅಂತ ಬಲವಾಗಿ ಅನಿಸ್ತಾ ಇತ್ತು. ಸೊ ಇವಳು ಮನೆಗೆಲ್ಲ ವಿಷಯ ಮುಟ್ಟಿಸಿ ಒಂದ್ ಧೈರ್ಯ ಮಾಡಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತಾಳೆ. ಪೊಲೀಸ್ ಅವರು ಬಾಡಿದು FSL ರಿಪೋರ್ಟ್ ಬರೋ ತನಕ ವೆಯ್ಟ್ ಮಾಡ್ಲಿಕ್ಕೆ ಹೇಳ್ತಾರೆ. 2009 ಜೂನ್ 7ನೇ ತಾರೀಕಿನಂದು FSL ರಿಪೋರ್ಟ್ ಬರ್ತದೆ. ಈ FSL ರಿಪೋರ್ಟ್ ನಲ್ಲಿ ಏನಿರ್ತದೆ ಅಂದ್ರೆ ಯೋಗಿತಾಳ ಬಾಡಿಯ ಮೇಲೆ 6ರಿಂದ 7 ಗಾಯದ ಗುರುತುಗಳಿರ್ತದೆ. ಅವಳ ನೆಕ್ ಟ್ವಿಸ್ಟ್ ಆಗಿರ್ತದೆ ಹಾಗೂ ಪ್ರೈವೇಟ್ ಪಾರ್ಟ್ ಅಲ್ಲಿ ಬ್ಲಡ್ ಸ್ಟೇನ್ ಸಹ ಇರ್ತದೆ. ಬಟ್ ಯಾವುದೇ ರೀತಿಯ ವೀರ್ಯಾಂಶಗಳು ಕಂಡು ಬಂದಿರುವುದಿಲ್ಲ. ಈ ರಿಪೋರ್ಟ್ ನೋಡಿದ ತಕ್ಷಣ ಸಾಮಾನ್ಯ ಜನರಿಗೆ ಸಹ ಇದು ಆಕ್ಸಿಡೆಂಟ್ ಡೆತ್ ಕೇಸ್ ಅಲ್ಲ ಅಂತ ಗೊತ್ತಾಗ್ತದೆ. ಈ ವಿಷಯ ಎಲ್ಲ ಕಡೆ ಸ್ಪ್ರೆಡ್ ಆದ ನಂತರ ಕೆಲವು ಲಾಯರ್ಸ್ಗಳು ಮತ್ತೆ ಪಬ್ಲಿಕ್ ಸಹ ಈ ಬಡ ಕುಟುಂಬದ ಹೆಲ್ಪ್ಗೆ ಬರ್ತಾರೆ. ಆದ್ರೆ ಈ ಪೊಲೀಸ್ ಅವರು ಇನ್ವೆಸ್ಟಿಗೇಷನ್ ನ ಸರಿಯಾಗಿ ಮಾಡೇ ಇರಲಿಲ್ಲ. ಇದರಿಂದ ಆಕ್ರೋಶಗೊಂಡಂತ ಇವರು ಈ ಕೇಸ್ ನ CID ಒಪ್ಪಿಸಬೇಕಂತ ಒಂದು ಪೆಟಿಷನ್ ನ ಕೋರ್ಟ್ಗೆ ಕೊಡ್ತಾರೆ. ತದನಂತರ ಈ ಕೇಸ್ ನ CID ಗೆ ಸಹ ಒಪ್ಪಿಸಲಾಗ್ತದೆ. ಡಿಸೆಂಬರ್ 11, 2011ರಂದು ನಾಗ್ಪುರ ಕೋರ್ಟ್ಗೆ CID ಒಂದು ರಿಪೋರ್ಟ್ ಕೊಡ್ತದೆ. ಆ ರಿಪೋರ್ಟ್ ನಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಆ ಮಗು ಡೆತ್ ಆಗಿದ್ದು ಬೈ ಆಕ್ಸಿಡೆಂಟ್. ಮಗು ತಾನಾಗೆ ಒಳಗಡೆ ಹೋಗಿ ಲಾಕ್ ಮಾಡ್ಕೊಂಡ ಕಾರಣ ಹೊರಗಡೆ ಬರೋಕಾಗದೆ ಸಫೋಕೇಟ್ ಆಗಿ ಡೆತ್ ಆಗಿದೆ ಅಂತ. ಇದನ್ನ ಯಾವ ಆಧಾರದ ಮೇಲೆ CID ಅವರು ಕೋರ್ಟ್ಗೆ ಕೊಟ್ಟರು ಗೊತ್ತಿಲ್ಲ. ಕೋರ್ಟ್ ಸೀದವಾಗಿ ರಿಜೆಕ್ಟ್ ಮಾಡಿ ಹೇಳ್ತದೆ ಇನ್ವೆಸ್ಟಿಗೇಷನ್ ಸರಿ ಇಲ್ಲ, ಇನ್ವೆಸ್ಟಿಗೇಷನ್ ಮಾಡಿ ಅಂತ. ಅದಾದ್ಮೇಲೆ ಮೇ 22, 2012ರಂದು ಹೈಕೋರ್ಟ್ ನಲ್ಲಿ CID ಅವರು ಇನ್ನೊಂದು ರಿಪೋರ್ಟ್ ನ ಸಬ್ಮಿಟ್ ಮಾಡ್ತಾರೆ. ಅದೇ ಹಣೆ ಬರ, ಇನ್ವೆಸ್ಟಿಗೇಷನ್ ಮಾಡಿಲ್ಲ.
ಸೇಮ್ ರಿಪೋರ್ಟ್ ನ ಕೊಡ್ತಾರೆ. ಬಟ್ ಅವಾಗ್ಲೂ ಹೈಕೋರ್ಟ್ ಗೈಡ್ಲೈನ್ಸ್ ನ ನೀವು ಫಾಲೋ ಮಾಡಿಲ್ಲ ಅಂತ ಅದನ್ನು ಸಹ ರಿಜೆಕ್ಟ್ ಮಾಡ್ತದೆ. ಬಟ್ ಸ್ಟಿಲ್ ಈ ಕೇಸ್ಗೆ ಇನ್ನೂ ನ್ಯಾಯ ಸಿಕ್ಕಿಲ್ಲ. ಎಷ್ಟೇ ಸಲ ಕೋರ್ಟ್ ಹೋದ್ರೂ ಸರಿಯಾದ ಸಾಕ್ಷಿಗಳಿಲ್ಲ. ಪೊಲೀಸ್ ಅವರು ಸ್ಟಾರ್ಟಿಂಗ್ ಇನ್ವೆಸ್ಟಿಗೇಷನ್ ಅಲ್ಲಿ ಮೆನ್ಷನ್ ಮಾಡಿದ್ದು MH31DB2727 ರಿಜಿಸ್ಟರ್ ನ ಹೋಂಡಾ ಸಿವಿಯರ್ ಕಾರ್ ನಲ್ಲಿ ಯೋಗಿತಾ ಬಾಡಿ ಸಿಕ್ಕಿದ್ದು ಅಂತ. ಬಟ್ ನೆಕ್ಸ್ಟ್ CID ರಿಪೋರ್ಟ್ ಅಲ್ಲಿ ಮೆನ್ಷನ್ ಆಗಿದ್ದು MH31CS2727 ರಿಜಿಸ್ಟರ್ ನ ಫಿಯಟ್ ಲಿನಿಯಾ ಕಾರ್ ನಲ್ಲಿ. ಇಲ್ಲಿ ಕಾರನ್ನೇ ಚೇಂಜ್ ಮಾಡಿಬಿಟ್ಟಿದ್ದಾರೆ. ನಿತಿನ್ ಗಡ್ಕರಿ ಅವರು 2009ರಲ್ಲಿ ನ್ಯಾಷನಲ್ ಪ್ರೆಸಿಡೆಂಟ್ ಆಫ್ BJP, ಅವಾಗಲೇ ಪವರ್ಫುಲ್ ವ್ಯಕ್ತಿ ಆಗಿದ್ರು. ಬಟ್ ನಾನು ಇವ್ರ ಮೇಲೆ ಯಾವುದೇ ರೀತಿಯ ಅಪವಾದನ ಕೂರಿಸ್ತಾ ಇಲ್ಲ. ನೀವು ಸಹ ತುಂಬಾ ಸೌಮ್ಯ ಸ್ವಭಾವದ ವ್ಯಕ್ತಿ, ಜನಗಳ ಜೊತೆ ಬೆರೆಯುವಂತ ಗುಣ ಇರುವವರು. ಹಾಗೆ ಇವಾಗ್ಲೂ ನಿಮ್ಗೂ ಸಹ ಯೋಗಿತಾ ತರ 2-3 ಜನ ಮೊಮ್ಮಕ್ಕಳಿದ್ದಾರೆ ಅಲ್ವಾ. ಈ ಕೇಸ್ ಬಗ್ಗೆ ತನಿಖೆ ಮಾಡಿಸಿ ನ್ಯಾಯ ಕೊಡಿಸ್ಬೇಕಂತ ಅವ್ರ ಮನ್ಸಿಗೆ ಬರ್ಲಿಲ್ಲ ಅಲ್ವಾ? ಬರಲ್ಲ. ಯಾಕಂದ್ರೆ ಗಡ್ಕರಿ ಅವರು ಮನೇಲಿ ಇರ್ಲಿಲ್ಲ. ಸರಿ, ಮನೇಲಿ ಇದ್ದವರಿಂದಲೇ ಏನೋ ತಪ್ಪಾಗಿದೆ ಅಂತ ಗಡ್ಕರಿ ಅವರಿಗೆ ಸಹ ಗೊತ್ತದು. ಬಟ್ ನಂದು ಕೆಲವು ಪ್ರಶ್ನೆ. 3 ಫ್ಲೋರ್ ಮನೆ, ಪ್ರಭಾವಿ ವ್ಯಕ್ತಿಯಾಗಿದ್ದಂತ ಗಡ್ಕರಿ ಅವರ ಮನೆಯಲ್ಲಿ CCTV ಇರ್ಲಿಲ್ವಾ? ಪೊಲೀಸ್ ಅವರು CCTV ಬಗ್ಗೆ ತನಿಖೆನೂ ಮಾಡಿಲ್ಲ, ಅದ್ರ ಬಗ್ಗೆ ಮೆನ್ಷನ್ ಸಹ ಮಾಡಿಲ್ಲ. ಹಾಗೆ ಆ ಕಾರ್ನ ಯಾಕೆ ಇನ್ವೆಸ್ಟಿಗೇಷನ್ ಸರಿಯಾಗಿ ಮಾಡಿಲ್ಲ? ತದನಂತರ ಕಾರ್ ಚೇಂಜ್ ಆಗಿದ್ಯಾಕೆ? ಆ ಮಗುಗೆ ನ್ಯಾಯ ಸಿಗ್ಬೇಕಂತ ಕೋರ್ಟ್ಗೆ ಅಲ್ದಾಡ್ತಿರುವಾಗ ಕೆಲವು ಗೂಂಡಗಳು ಈ ಕೇಸ್ನ ವಾಪಸ್ ತೆಗೆದುಕೊಳ್ಳಿ ಅಂತ ಹೆದರಿಸಿದ್ಯಾಕೆ? ಹಲವು ಅನುಮಾನಗಳು ಭಾರಿ ಸ್ಪಷ್ಟನೆ ನನ್ನ ಮನಸ್ಸಿಗೆ ಕೊಡ್ತಾ ಇದೆ. ಬಟ್ ಸಾಕ್ಷಿ ಪುರಾವೆಗಳಿಲ್ಲದೆ ಮಾತನಾಡೋದು ಮಾತ್ರ ತಪ್ಪು. ಗೈಸ್, ಈ ನಮ್ಮ ಪ್ರಜಾಕೀಯದಲ್ಲಿ ಹಣ ಮತ್ತೆ ಬಲ ಇದ್ದವರಿಗೆ ಮಾತ್ರ ನ್ಯಾಯ, ಬಡ ಜನಗಳಿಗಲ್ಲ. ನಮ್ ದೇಶ ಬದಲಾಗಬೇಕು. ಭಾರತ ಅದ್ರಲ್ಲಿ ಮುಂದಿದೆ, ಇದ್ರಲ್ಲಿ ಮುಂದಿದೆ ಅಂತ ಹೇಳ್ತಾರಲ್ಲ. ವುಮೆನ್ ಆರ್ ಚಿಲ್ಡ್ರನ್ ಸೇಫ್ಟಿ ಅಂಡ್ ಸೆಕ್ಯೂರಿಟಿಯಲ್ಲಿ ಎಷ್ಟನೇ ಪ್ಲೇಸ್ ಅಲ್ಲಿ ಇದೆ ಗೊತ್ತಾ? ಔಟ್ ಆಫ್ 181 ಕಂಟ್ರಿಗಳಲ್ಲಿ 131ನೇ ಸ್ಥಾನ. 181ರಲ್ಲಿ 131ನೇ ಸ್ಥಾನ ಭಾರತಕ್ಕೆ. ಲಾ ಮತ್ತೆ ಜಸ್ಟಿಸ್ ಅನ್ನೋ ಪದನ ಮನ್ಸಲ್ಲೇ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಎಲ್ಲರೂ ನಿಮ್ ಸೇಫ್ಟಿ ಬಗ್ಗೆ ಎಚ್ಚೆತ್ಕೊಂಡು ಹುಷಾರಾಗಿರಿ. ಅಂದಹಾಗೆ ನಮ್ಮ ಭಾರತದಲ್ಲಿ ಕ್ರೈಮ್ ಅಗೇನೆಸ್ಟ್ ವುಮೆನ್ ಕೇಸ್ಗಳು ಯಾವ ರಾಜ್ಯದಲ್ಲಿ ಅತ್ಯಂತ ಹೆಚ್ಚು ಪ್ರಮಾಣದಲ್ಲಿ ರಿಜಿಸ್ಟರ್ ಆಗ್ತದೆ ಅಂತ ಕಮೆಂಟ್ ಮಾಡಿ. ಬಿ ಸೇಫ್, ಬಿ ಗುಡ್. ಥ್ಯಾಂಕ್ ಯು ಗೈಸ್.